ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಷಯ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತು ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಸಂವಿಧಾನದ ವ್ಯಾಖ್ಯಾನ ಮತ್ತು ಸಂವಿಧಾನದಲ್ಲಿ ಇರುವಂತಹ ವಿಧಗಳು, ಬಗೆಗಳು ಅಂತ ಹೇಳ್ಬೋದು. ಈ ಒಂದು ವಿಷಯದ ಮೇಲೆ ಈ ಒಂದು ವಿಡಿಯೋ ಲೆಕ್ಚರ್ನ ಮಾಡ್ತಾ ಇರೋದು. ಇದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ 1ನೇ ಯೂನಿಟ್ನಲ್ಲಿ, ಸಂವಿಧಾನದ 1ನೇ ಯೂನಿಟ್ನಲ್ಲಿ ಇರ್ತಕ್ಕಂತಹ ಒಂದು ಪಠ್ಯಕ್ರಮದ ಸಲುವಾಗಿ ಆ ರೀತಿಯಾದಂತಹ ಒಂದು ಪಾಠವನ್ನು ಇವತ್ತು ನಾವು ಈ ವಿಡಿಯೋ ಮುಖಾಂತರ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ಸಂವಿಧಾನದ ವ್ಯಾಖ್ಯಾನವನ್ನು ಫಸ್ಟು ನಾವು ನೋಡೋಣ. ಸಂವಿಧಾನದ ವ್ಯಾಖ್ಯಾನವನ್ನು ನೋಡೋಣ. ಈ ಸಂವಿಧಾನ ಅಂಥೇಳಿ ನಾವು ಪ್ರಾರಂಭ ಮಾಡಿದರೆ ಸುಮಾರು ಪುರಾತನ ಕಾಲದ ಹಿಂದೆ ಹೋಗಬೇಕಾಗ್ತದೆ. ಅಂದರೆ ಈವನ್ ಗ್ರೀಕ್ ಕಾಲದಲ್ಲಿಯೂ ಕೂಡ ರಾಜರ ಆಡಳಿತ ಇದ್ದಾಗ ಒಂದು ವ್ಯವಸ್ಥೆ ಇತ್ತು, ಮೈಟ್ ಈಸ್ ರೈಟ್ ಅಂತಕ್ಕಂಥದ್ದು. ಅಂದರೆ ಶಕ್ತಿ ಇದ್ದವನೇ ಅವನೇ ರಾಜ ಅಂತಕ್ಕಂಥ ಕಾನ್ಸೆಪ್ಟು. ಅದು ತದನಂತರದಲ್ಲಿ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಬಂತು. ಅದು ಸ್ಯಾಕ್ರೆಟಿಸ್ನಿಂದ ಪ್ರಾರಂಭ ಆಯಿತು. ಆಮೇಲೆ ಪ್ಲಾಟೋ ಮತ್ತು ಅರಿಸ್ಟಾಟಲ್ ಇವರು ಈ ಒಂದು ಫಿಲಾಸಫಿಯ ಕರ್ತೃಗಳು ಅಥವಾ ಮೂಲ ತಜ್ಞರು ಅಂಥೇಳಿ ನಾವು ಭಾವಿಸ್ತೇವೆ. ಅಲ್ಲಿ ರಾಜನನ್ನು ಪ್ರಶ್ನೆ ಮಾಡುವಂತಹ ವ್ಯವಸ್ಥೆ ಸಾಕ್ರೆಟಿಸ್ನಿಂದ ಪ್ರಾರಂಭ ಆಗಿ ಕೊನೆಗೆ ಅರಿಸ್ಟಾಟಲ್ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಈ ಸಂವಿಧಾನವನ್ನು ವ್ಯಾಖ್ಯಾನಿಸ್ತಾರೆ. ಇಲ್ಲಿ ಅರಿಸ್ಟಾಟಲ್ ಅವರು ಏನು ಹೇಳ್ತಾರೆ ಅಂದರೆ, ಇಟ್ಸ್ ಎ ವೇ ಆಫ್ ಲೈಫ್ ಅಂತಾರೆ. ಅಂದರೆ ಸಂವಿಧಾನ ಅಂದರೆ ಜೀವನದೊಂದು ಪದ್ಧತಿ ಅನ್ನುವಂಥದ್ದನ್ನು ಡೆಫಿನೇಷನ್ ಕೊಡ್ತಾರೆ ಅವರು. ಅದು ಮೂಲವಾದಂತಹ ಡೆಫಿನೇಷನನ್ನು ನಾನು ನಿಮಗೆ ಇಲ್ಲಿ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಈ ಡೆಫಿನೇಷನ್ ಏನಂದರೆ, ಕಾನ್ಸ್ಟಿಟ್ಯೂಷನ್ ಈಸ್ ದಿ ವೇ ಆಫ್ ಲೈಫ್ ಆಫ್ ಸಿಟಿಸನ್ ಬಾಡಿ ಅಂತ ಹೇಳ್ತಾರೆ. ಸಿಟಿಸನ್ ಬಾಡಿ ಅಂತಂದರೆ ಇಲ್ಲಿ ನಾವು ಏನು ಹೇಳ್ಬೋದು, ಅಲ್ಲಿ ಇರ್ತಕ್ಕಂಥ ಸಮಾಜ, ಆ ಸಮಾಜ ಜೀವಿಸುವಂತಹ ಬಗೆಯನ್ನೇ ನಾವು ಸಂವಿಧಾನ ಅಂತ ಹೇಳ್ಬೋದು ಅಂತ ಹೇಳ್ತೀವಿ. ಅಂದರೆ ಇದು ಅತಿ ಪುರಾತನವಾದಂತಹ ಒಂದು ವ್ಯಾಖ್ಯಾನ. ಈ ವ್ಯಾಖ್ಯಾನವನ್ನು ಮುಂದುವರೆದು ನಾವು ಇನ್ನೊಬ್ಬ ಸಂವಿಧಾನದ ವ್ಯಾಖ್ಯಾನವನ್ನು ನೋಡೋದಾದರೆ, ಊಸ್ಲಿಯವರು ತಮ್ಮದೇ ಆದಂತಹ ಇನ್ನೊಂದು ವ್ಯಾಖ್ಯಾನವನ್ನು ಹೇಳ್ತಾರೆ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರಿನ್ಸಿಪಲ್ಸ್ ಅಕಾರ್ಡಿಂಗ್ ಟು ವಿಚ್ powers of the government, the rights of the governed and the relation between the two are adjusted ಅಂತ ಹೇಳ್ತಾರೆ. ಇಟ್ ಈಸ್ ಎ ಪ್ರಿನ್ಸಿಪಲ್. ಇದೊಂದು ತತ್ವ. ಏನು ತತ್ವ? ಆಡಳಿತದ ತತ್ವ. ಇದು ಆಡಳಿತವನ್ನು ಹೇಗೆ ಮಾಡಬೇಕು ಅಂತ, ಅಕಾರ್ಡಿಂಗ್ ಟು ದಿ ಪ್ರಿನ್ಸಿಪಲ್ ಅಕಾರ್ಡಿಂಗ್ ಟು ವಿಚ್ ದ ಗೌರ್ಮೆಂಟ್ ಹ್ಯಾಸ್ ಟು ರನ್ ಅಂತ ಹೇಳ್ಬೋದು. ದ ಪ್ರಿನ್ಸಿಪಲ್ ಅಕಾರ್ಡಿಂಗ್ ಟು ವಿಚ್ ದ ಪವರ್ಸ್ ಆಫ್ ದ ಗೌರ್ಮೆಂಟ್ ಅಂದರೆ ಸರ್ಕಾರದ ಅಧಿಕಾರಗಳು, ರೈಟ್ಸ್ ಆಫ್ ಗವರ್ನ್ಡ್, ಯಾರ ಮೇಲೆ ನಾವು ಅಧಿಕಾರವನ್ನು ಮಾಡ್ತೀವೋ ಅಂಥ ವ್ಯಕ್ತಿಗಳ ಹಕ್ಕುಗಳು, ಅಧಿಕಾರಗಳು, ಅಂತಹ ವ್ಯಕ್ತಿಗಳ ಹಕ್ಕುಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು, ಮತ್ತು ಇವೆರಡರ ಮಧ್ಯೆ ಸಮನ್ವತೆಯನ್ನು ಕಾಯ್ದುಕೊಳ್ಳುವಂಥದ್ದು, ಇವೆರಡರ ಮಧ್ಯೆ ಸರಿ ಹೊಂದುವಂತಹ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು. ಇದು ಸಂವಿಧಾನದ ಡೆಫಿನೇಷನ್. ಇಟ್ ಈಸ್ ಎ ಕಲೆಕ್ಷನ್ ಆಫ್ ದಿ ಪ್ರಿನ್ಸಿಪಲ್ಸ್ ಅಕಾರ್ಡಿಂಗ್ ಟು ವಿಚ್ the powers of the government, the rights of the governed and the relation between the two are adjusted ಅಂತ ಹೇಳ್ತೀವಿ. ಅಂದರೆ ಈ ಎರಡು ಡೆಫಿನೇಷನನ್ನು ನಾವು ನೋಡಿದಾಗ ಏನು ಅನ್ನಿಸ್ತದೆ ಅಂತಂದರೆ, ಅಥವಾ ಈ ಎರಡು ಡೆಫಿನೇಷನ್ಗಳನ್ನು ನಾವು ಇನ್ನೂ ಕೆಲವೊಂದು ಫಿಲಾಸಫರ್ ಜೊತೆಗೆ ಹೋಲಿಸಿದಾಗ, ಉದಾಹರಣೆಗಾಗಿ ನಾವು 3 ಜನ ಫಿಲಾಸಫರ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಅಲ್ಲಿ ಹಾಬ್ಸ್ ಇರ್ಬೋದು, ಜಾನ್ ಲೋಕ್ ಇರ್ಬೋದು, ಅಥವಾ ರೋಸಾವ್ ಇರ್ಬೋದು. ಇವರೆಲ್ಲರೂ ಒಂದು ಥಿಯರಿಯನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದ್ರೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಹೇಳ್ತೀವಿ. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಮುಂದುವರೆದ ಆಧುನಿಕ ಸಂವಿಧಾನಗಳು ಈ ಒಂದು ವ್ಯವಸ್ಥೆಯ ಮೇಲೆ ನಿರ್ಮಿತವಾದಂತಹ ಸಂವಿಧಾನಗಳು ಅಂತ ನಾವು ಹೇಳ್ಬೋದು. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಂದರೆ, ಮೊದಲು ಎಲ್ಲ ಚೆನ್ನಾಗಿದ್ದಾಗ ಮನುಷ್ಯನಿಗೆ ಆಸೆ ಇರಲಿಲ್ಲ. ಮನುಷ್ಯನಿಗೆ ಆಸೆ ಜಾಸ್ತಿ ಆದಾಗ ಮನುಷ್ಯ ಏನು ಮಾಡೋಕ್ಕೆ ಪ್ರಾರಂಭ ಮಾಡ್ದ ಅಂದರೆ, ಪ್ರಾಪರ್ಟಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ಗಳಿಕೆ ಪ್ರಾರಂಭ ಆದಾಗ
ಇನ್ನೊಬ್ಬನ ಮೇಲೆ ಪ್ರಭಾವ ಬೀರುವಂತಹ ಪ್ರಾರಂಭ ಆದಾಗ ಹಾಬ್ಸ್ ಹೇಳ್ತಾರೆ, ಈಗ ಸ್ಟೇಟ್ ಆಫ್ ನೇಚರಿಂದ ನಾವೇನು ಮಾಡಿಬಿಟ್ವಿ ಅಂದರೆ ಸ್ಟೇಟ್ ಆಫ್ ವಾರ್ಗೆ ಹೋದ್ವಿ ಅಂತ ಹೇಳ್ತಾರೆ. ಸ್ಟೇಟ್ ಆಫ್ ವಾರ್ ಅಂದರೆ ಒಬ್ಬರೊಬ್ಬರ ಮಧ್ಯೆ ದ್ವೇಷ, ಜಗಳ ಪ್ರಾರಂಭ ಆಯಿತು. ಇದನ್ನೆಲ್ಲ ಸರಿದೂಗಿಸೋದಕ್ಕೋಸ್ಕರ ಒಮ್ಮತದ ಒಂದು ಒಪ್ಪಂದಕ್ಕೆ ಬಂದರು. ಅದಕ್ಕೆ ಕಾಂಪ್ಯಾಕ್ಟ್ ಅಂತಲೂ ಹೇಳ್ತಾರೆ, ಸೋಷಿಯಲ್ ಕಾಂಪ್ಯಾಕ್ಟ್ ಅಂತಲೂ ಹೇಳ್ತಾರೆ. ಆ ಒಮ್ಮತದ ಒಪ್ಪಂದಕ್ಕೆ ಬಂದಾಗ ಆ ಒಪ್ಪಂದದ ಪ್ರಕಾರ ನಾವು ಅಧಿಕಾರದ ಹಸ್ತಾಂತರವನ್ನು ಇನ್ನೊಬ್ಬರಿಗೆ ಮಾಡ್ತೀವಿ. ಅದನ್ನು ರಾಜನಿಗಾದರೂ ಮಾಡ್ಬೋದು ಅಥವಾ ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗಾದರೂ ಮಾಡ್ಬೋದು. ಅವರು ಆಡಳಿತವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ನಾವೊಂದು ದಾಖಲಾತಿಯ ಮೂಲಕ ಬರೀತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಸಂವಿಧಾನ ಅಂತ ಹೇಳ್ತೀವಿ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಎರಡು ಡೆಫಿನೇಷನ್ ಬರೆದು ನಮ್ಮದೇ ಆದಂತಹ ಒಂದು ಪ್ರಾರಂಭವನ್ನು ಅಥವಾ ಇದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ, ಇದು ಏನು ನಮ್ಮ ಸಂವಿಧಾನ ಇದೆಯಲ್ಲ, ಇದು ನಾವು ಹಿಂದೆ ಹೋದರೆ ಇದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತೇನು ಹೇಳ್ತೀವಿ ಅಥವಾ ಒಂದು ಸಾಮಾಜಿಕ ಒಪ್ಪಂದ ಅಂತೇನು ಹೇಳ್ತೀವಿ, ಆ ಒಪ್ಪಂದದ ದಾಖಲೆ ಅಂತಲೂ ನಾವು ಸಂವಿಧಾನಕ್ಕೆ ಹೇಳ್ಬೋದಾಗಿದೆ. ಆದ್ದರಿಂದ ಇದು ಇಷ್ಟು ನಮ್ಮ ಡೆಫಿನೇಷನ್ ಪಾರ್ಟ್. ಆದರೆ ನಾವು ಸಂವಿಧಾನದಲ್ಲಿ ಎಷ್ಟು ವಿಧಗಳಿದ್ದಾವೆ ಅನ್ನೋದನ್ನು ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂವಿಧಾನದಲ್ಲಿ ಇರತಕ್ಕಂಥ ವಿಧಗಳು ಅಂತಂದರೆ, ಒಂದು ಲಿಖಿತ ಸಂವಿಧಾನ, ರಿಟನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇಟ್ ಇಸ್ ಎ ಕಾಂಟ್ರಾಸ್ಟ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಮೊದಲನೇದಾಗಿ ಸಂವಿಧಾನವನ್ನು ನಾವು ಸಂವಿಧಾನದ ಬಗೆಗಳನ್ನು ನಾವು ಹೇಳುವುದಾದರೆ ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ ಅಂತ ಹೇಳ್ಬೋದು. ಲಿಖಿತ ಸಂವಿಧಾನ ಅಂದರೆ ಏನು? ಲಿಖಿತ ಸಂವಿಧಾನವನ್ನು ಬರೆಯಲಾಗುತ್ತದೆ. ಇಟ್ ಈಸ್ ರಿಟನ್ ಬೈ ಎ ಅಸೆಂಬ್ಲಿ, ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅಂದರೆ ಸಂವಿಧಾನವನ್ನು ಬರೆಯುವುದಕ್ಕೋಸ್ಕರವೇ ನಾವು ಒಂದು ಸಮಿತಿಯನ್ನು ರಚಿಸ್ತೀವಿ, ಸಂವಿಧಾನ ರಚನಾ ಸಮಿತಿ ಅಂತ ಹೇಳ್ಬೋದು ನಾವು. ಆ ಸಂವಿಧಾನ ರಚನಾ ಸಮಿತಿ ಅಥವಾ ಒಂದು ಕೌನ್ಸಿಲ್ ಅಥವಾ ಒಂದು ಶಾಸಕಾಂಗ, ಈ ಒಂದು ವ್ಯವಸ್ಥೆ ಏನಿದೆ, ಇವರು ಬರೀತಾರೆ ಇದನ್ನ. ಈ ಸಂವಿಧಾನವನ್ನು ಪುಸ್ತಕದ ರೂಪದಲ್ಲಿ ಬರೀತಾರೆ. ಇಟ್ ಈಸ್ ಫ್ರೇಮ್ಡ್ ಆ್ಯಂಡ್ ಇಟ್ ಈಸ್ ಕಾನ್ಸಿಯಸ್ಲಿ ಫ್ರೇಮ್ಡ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಕಾನ್ಸಿಯಸ್ಲಿ? ಅಂದರೆ ಅದನ್ನು ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಪೂರ್ಣ ಪ್ರಮಾಣದ ವಿವೇಚನೆಯಲ್ಲಿ ನಾವು ಆ ಒಂದು ದಾಖಲೆಯನ್ನು ಬರಿತೀವಿ, ಒಂದು ಪುಸ್ತಕವನ್ನು ಬರಿತೀವಿ, ಒಂದು ಕಾನೂನನ್ನು ತಯಾರಿಸ್ತೀವಿ. ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ it is written by either the Constituent Assembly, a council or a legislature. ಒಂದು ಅದಕ್ಕೆ ಅದರ ಉದ್ದೇಶಕ್ಕಾಗಿ ರಚಿಸಲಾದಂತಹ ಒಂದು ಸಮಿತಿಯಿಂದ ನಾವು ಇದನ್ನು ತಯಾರಿಸ್ತೀವಿ. ಈ ರೀತಿಯಾದಂತಹ ರಿಟನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಪ್ರಪಂಚದಲ್ಲಿ ಅನೇಕ ಕಡೆ ಇದ್ದಾವೆ. ಅದರಲ್ಲಿ ಅತಿ ಪುರಾತನವಾದಂತಹ ಒಂದು ಲಿಖಿತ ಸಂವಿಧಾನ ಅಂತಂದರೆ US ಕಾನ್ಸ್ಟಿಟ್ಯೂಷನ್, ವಿಚ್ ವಾಸ್ ರಿಟನ್ ಇನ್ 1789, 1789ರಲ್ಲಿ ಜಾರಿಗೆ ಬಂದಂತಹ ಅತಿ ಪುರಾತನವಾದಂತಹ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಅಮೇರಿಕದ ಕಾನ್ಸ್ಟಿಟ್ಯೂಷನ್. ಆವಾಗ ಇದರಲ್ಲಿ ಕೇವಲ 7 ಆರ್ಟಿಕಲ್ ಇದ್ದು, ಓನ್ಲಿ 7 ಆರ್ಟಿಕಲ್ಸ್, ಕೇವಲ 7 ಆರ್ಟಿಕಲ್ಗಳಿದ್ವು. ಇದನ್ನೇ ನಾವು ಭಾರತದ ಸಂವಿಧಾನದ ಜೊತೆಗೆ ಹೋಲಿಸಿದರೆ ನಾವು ನಮ್ಮ ಸಂವಿಧಾನ ರಚನೆ ಆದಾಗ 395 ಅನುಚ್ಛೇದಗಳನ್ನು ನಾವು ಹೊಂದಿದ್ವಿ. 395 ಆರ್ಟಿಕಲ್ಸ್ were there in Indian Constitution, vis-a-vis when the Constitution was written by Americans under the leadership of Jefferson. ನಾವೇನಾದರೂ ಭಾರತದ ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಅಂತೇಳಿ ಹೇಳುವುದರ ಜೊತೆಗೆ ಅದನ್ನೇ ಅಮೆರಿಕದ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಜೆಫರ್ಸನ್ ಅವರು ಅಮೆರಿಕದ ಸಂವಿಧಾನವನ್ನು ರಚಿಸಿದರು. ಕೇವಲ 7 ಅನುಚ್ಛೇದಗಳನ್ನು ಹೊಂದಿದ್ರು. ಭಾರತ ನಮ್ಮ ಸಂವಿಧಾನ ರಚನೆಯಾದಂತಹ ವರ್ಷ 1950. ಈ 1950ನೇ ವರ್ಷದಲ್ಲಿ ರಚಿಸಿದಂತಹ ನಮ್ಮ ಭಾರತದ ಸಂವಿಧಾನಕ್ಕೆ 395 ಅನುಚ್ಛೇದಗಳಿವೆ ಮತ್ತು 8 ಅನುಸೂಚಿಗಳಿತ್ತು ಆವತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಈ ಬರೆದಂತಹ ಕಾನೂನನ್ನು, ರಚಿಸಿದಂತಹ ಕಾನೂನನ್ನು, ಲಿಖಿತವಾಗಿ ರಚಿಸಿದಂತಹ ಕಾನೂನನ್ನು ನಾವು ಅದಕ್ಕೆ ಕೋಡಿಫೈಡ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ಬೋದು, ಕ್ರೋಢೀಕರಿಸಿದಂತಲೂ ಹೇಳ್ಬೋದು. ಕ್ರೋಢೀಕರಿಸಿದ ಸಂವಿಧಾನ ಅಥವಾ ಲಿಖಿತ ಸಂವಿಧಾನ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ವಾಟ್ ಅಬೌಟ್ ದಿ ಎಕ್ಸ್ಪ್ಲನೇಷನ್ ದಟ್ ವಾಟ್ ವಿ ಕ್ಯಾನ್ ಗಿವ್ ಅಬೌಟ್ ದಿ written constitution is this much, that a committee by name
Constituent Assembly or Council or a legislature constituted for the purpose of codifying the Constitution, making it a document. Then such a Constitution we can call it as the written Constitution. Normally, the written Constitution is necessary and a basic essential document when the mode of government or the type of government that we are going to adopt is a ಫೆಡರಲ್ ಗೌರ್ಮೆಂಟ್. ಅದನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬಹುದು. ಮುಂದುವರೆದು ನಾವು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅಲಿಖಿತ, ಕ್ರೋಢೀಕರಿಸದ ಸಂವಿಧಾನ. ಇಲ್ಲಿ ಸಂವಿಧಾನ ಅದು ಕಾಲಕ್ರಮೇಣ ಬೆಳ್ಕೊಂಡು ಬರ್ತದೆ. ಇಟ್ ಇವಾಲ್ವ್ಸ್ ಅಂತ ಹೇಳ್ತಾರೆ. ಕಾಲಕ್ರಮೇಣ ಅದು ವಿಕಸಿತಗೊಳ್ತದೆ. ಇಟ್ ಇವಾಲ್ವ್ಸ್. ಇಟ್ ಈಸ್ ನಾಟ್ ಡ್ರಾಫ್ಟೆಡ್. ಸ್ಪೆಸಿಫಿಕಲಿ ಇಟ್ ಈಸ್ ನಾಟ್ ಡ್ರಾಫ್ಟೆಡ್. ಹಿಂದೆ ಆಡಳಿತ, ನಾನು ಹೇಳಿದ್ನಲ್ಲ, ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಥವಾ ಸಮಾಜ ಬೆಳೀತಾ ಹೀಗಿರಬೇಕು ಅಂದರೆ ಹಿಂದಿಂದನ್ನು ಅನುಸರಿಸ್ತಾ ಬದಲಾವಣೆಗಳನ್ನು ಮಾಡ್ತಾ ಅದರಲ್ಲಿ ಇನ್ನೂ ಉತ್ತಮತೆಯನ್ನು ಕಂಡುಕೊಳ್ತಾ ಆ ಪ್ರಾಕ್ಟೀಸ್ಗಳನ್ನ, ಸಂಪ್ರದಾಯಗಳನ್ನ ನಾವು ಜಾರಿ ಮಾಡಿಕೊಂಡು ನಾವು ಬರ್ತೀವೋ, ಆಮೇಲೆ ಇದರಲ್ಲಿ ಏನಾಗುತ್ತಂದರೆ ಹೆಚ್ಚಾಗಿ ಈ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ದಿ ಪ್ರಿನ್ಸಿಪಲ್ಸ್ ಇವಾಲ್ವ್ಡ್ ಬೈ ದ ಇಂಟರ್ಪ್ರಿಟೇಷನ್ ಆಫ್ ಲಾ ಬೈ ದ ಜುಡಿಷಿಯರಿ ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ, ನಾಟ್ ಡ್ರಾಫ್ಟೆಡ್, ಇಟ್ ಈಸ್ ನಾಟ್ ಎನಾಕ್ಟೆಡ್, ಇಟ್ ಈಸ್ ನಾಟ್ ಡ್ರಾಫ್ಟೆಡ್. ಅದನ್ನು ಬರೆಯಲಾಗೋದಿಲ್ಲ. ಇಟ್ ಈಸ್ ನಾಟ್ ಡ್ರಾಫ್ಟೆಡ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಫೌಂಡ್ ಇನ್ ಹಿಸ್ಟಾರಿಕ್ ಚಾರ್ಟರ್ಸ್, ಲಾಸ್, ಕನ್ವೆನ್ಷನ್ಸ್ ಫಾಲೋಡ್. ಅಂದರೆ ಐತಿಹಾಸಿಕವಾಗಿ ಚಾರ್ಟರ್ಗಳಲ್ಲಿ, ಆಮೇಲೆ ಕಾನೂನುಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ, ಸಂವಿಧಾನಿಕ ಸಂಪ್ರದಾಯ ಅಂತಲೇ ಹೇಳ್ತಾರೆ ಅವಕ್ಕೆ, ಸಂವಿಧಾನಿಕ ಸಂಪ್ರದಾಯಗಳಲ್ಲಿ ನಾವು ಯಾವ ರೀತಿ ಇದೆ ಸಂವಿಧಾನ ಅನ್ನೋದನ್ನು ಕಾಣ್ಬೋದು. ಅಂದರೆ ಇದು ಕಾಲಕ್ರಮೇಣ ವಿಕಸಿತಗೊಳ್ತದೆ. ಗ್ರ್ಯಾಜುವಲ್ ಇವಲ್ಯೂಷನ್, ಕ್ರಮೇಣವಾಗಿ ವಿಕಸನವನ್ನು ಹೊಂದುವಂತಹ ಒಂದು ವ್ಯವಸ್ಥೆ ಇದು. ಕೆನಾಟ್ ಬಿ ಫೌಂಡ್ ಇನ್ ಸಿಂಗಲ್ ಡಾಕ್ಯುಮೆಂಟ್. ಕೇವಲ ಒಂದೇ ಒಂದು ದಾಖಲಾತಿಯಲ್ಲಿ ಅಥವಾ ಒಂದೇ ಒಂದು ಪುಸ್ತಕದಲ್ಲಿ ನಾವು ಇದನ್ನು ಕಾಣೋದಿಲ್ಲ. ವಿಲ್ ನಾಟ್ ಯಾವುದೇ ಒಂದೇ ಒಂದು ಪುಸ್ತಕದಲ್ಲಿ, ದಾಖಲೆಯಲ್ಲಿ ನಾವು ಇದನ್ನು ಕಾಣೋದಿಲ್ಲ. ಬಟ್ ಇಟ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ದ ಸ್ಕ್ಯಾಟರ್ಡ್ ಡಾಕ್ಯುಮೆಂಟ್ಸ್. ಯಾವುದೋ ಒಂದು ತೀರ್ಪಾಗಿರ್ಬೋದು, ಅಥವಾ ಯಾವುದೇ ಹಿಂದೆ ಸಂವಿಧಾನದಲ್ಲಿ ಫಾಲೋ ಮಾಡಿದಂತಹ ಒಂದು ಪದ್ಧತಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಚಾರ್ಟರ್ ಆಗಿರ್ಬೋದು, ಕನ್ವೆನ್ಷನ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂಥ ಪದ್ಧತಿಯಲ್ಲಿ ಆಗಿರ್ಬೋದು. ಹೀಗೆ ಈ ರೀತಿಯಾಗಿ ಬೇರೆ ಬೇರೆ ಏರಿಯಾದಲ್ಲಿ ನಾವು ಆ ಸಂವಿಧಾನದ ಒಂದು ತತ್ವವನ್ನು, ತಿರುಳನ್ನು ನಾವು ಕಾಣ್ತೇವೆ. ಇಂತಹ ಒಂದು ವ್ಯವಸ್ಥೆಗೆ ನಾವೇನು ಹೇಳ್ತೀವಿ ಅಂದರೆ, ಇಟ್ ಈಸ್ ಓನ್ಲಿ ಎ ಸಿಸ್ಟಮ್. It is only a system where constitution is not specifically written at all. You can find the procedures followed by the predecessors, by our previous people who have governed the country. So they are being continued. And that sort of a method of governance is called unwritten constitution. ಅಲಿಖಿತ ಸಂವಿಧಾನ ಅಂತ ಹೇಳ್ಬೋದು. ಒಂದು ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಅಂತಕ್ಕಂಥದ್ದು ಇವೆರಡು ತೆರನಾದಂತಹ ಎರಡು ಬಗೆಗಳು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್ ಕಮ್ಸ್ ಇನ್ನೊಂದನ್ನು ನಾವು ಮರ್ತೀವಿ. ಇಲ್ಲಿ ಅಲಿಖಿತ ಸಂವಿಧಾನಕ್ಕೆ ನಾವು ಉದಾಹರಣೆಯನ್ನು ಕೊಡೋದಾದರೆ, ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟಿಷ್ ವ್ಯವಸ್ಥೆ ಏನಿದೆ, ಬ್ರಿಟಿಷ್ ಸರ್ಕಾರದ ವ್ಯವಸ್ಥೆ ಏನಿದೆ, ಅದು ಅಲಿಖಿತ ಕಾನೂನಿನ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಒಂದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಲಿಖಿತ ಕಾನೂನಿನಲ್ಲಿ ಸಂವಿಧಾನ ಶ್ರೇಷ್ಠತೆಯನ್ನು ಹೊಂದಿದೆ. ಇನ್ ರಿಟನ್ ಕಾನ್ಸ್ಟಿಟ್ಯೂಷನ್, ದ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. In other words, for India and United States of America, the constitution is superior. When the constitution is not written, normally the parliament is superior. Normally the parliament, ನಾವು ಅದಕ್ಕೆ ಸಂಸತ್ತು ಅಂತ ಹೇಳ್ತೀವಿ. ಪಾರ್ಲಿಯಾಮೆಂಟ್ ಈಸ್ ಸುಪ್ರೀಂ. In the concept of a unwritten constitution. ಅಲಿಖಿತ ಸಂವಿಧಾನದಲ್ಲಿ ಸಂಸತ್ತು ತನ್ನ ಸಾರ್ವಭೌಮತ್ವವನ್ನು ಹೊಂದುತ್ತದೆ. ಇದರರ್ಥ ಇಷ್ಟೇ, ಭಾರತದಲ್ಲಿ ಸಂಸತ್ತು ಏನಾದರೂ ಒಂದು ಕಾನೂನನ್ನು ಮಾಡಿದರೆ ಕಾನೂನನ್ನು ಪ್ರಶ್ನಿಸುವಂತಹ ಅಧಿಕಾರ ನ್ಯಾಯಾಲಯಕ್ಕಿದೆ. ಇಲ್ಲಿ ಹಾಗಲ್ಲ. ಕಾನೂನು ಮಾಡಿದ ಮೇಲೆ ಆ ಕಾನೂನೇ ಸುಪ್ರೀಂ ಆಗುತ್ತೆ.
ಅನ್ರಿಟನ್ ಅಥವಾ ಯು ಕೆ ವ್ಯವಸ್ಥೆಯಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಆಗುತ್ತೆ. ಕಾನೂನೇ ಸುಪ್ರೀಂ, ಕಾನೂನನ್ನು ಪ್ರಶ್ನೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಕಾನೂನನ್ನು ಜಾರಿಗೊಳಿಸುವಂತಹ ಪ್ರಕ್ರಿಯೆಯನ್ನು ಮಾತ್ರ ಅಲ್ಲಿ ಪ್ರಶ್ನೆ ಮಾಡ್ಬೋದು. ಭಾರತದಲ್ಲಿ ಎರಡನ್ನೂ ಪ್ರಶ್ನೆ ಮಾಡ್ಬೋದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎರಡನ್ನೂ ಪ್ರಶ್ನೆ ಮಾಡುವಂಥ ಅಧಿಕಾರ ನಮಗಿದೆ. ದೆನ್ ಕಮ್ಸ್ ದಿ ಥರ್ಡ್ ಕ್ಯಾಟಗರಿ, ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಈ ಥರನಾದಂತಹ ಎರಡು ಕ್ಲಾಸಿಫಿಕೇಶನ್ನು ಮಾಡ್ಬೋದು ನಾವು. ರಿಜಿಡ್ and flexible constitutions. First, we should understand a concept conceptually. These two terms: a constitution where amendment can be done very easily is called a flexible constitution. A constitution where amendment cannot be done easily is called a rigid constitution. Therefore, for convenience, first let us understand what is rigid constitution by studying the examples. ಕಠಿಣ ಸಂವಿಧಾನ ಅಂದ್ರೆ ಏನು? ಸಂವಿಧಾನದ ತಿದ್ದುಪಡಿಯನ್ನು ಮಾಡುವ ಕೆಲಸ ಸುಲಭವಾದದ್ದಲ್ಲ. ಏನು ಸುಲಭವಲ್ಲ? ತಿದ್ದುಪಡಿ ಸುಲಭವಲ್ಲ. ಹಾಗಾಗಿ ಈಗ ನಾವು ಅಮೇರಿಕದ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ಅಥವಾ ಸಂವಿಧಾನವನ್ನು ತೆಗೆದುಕೊಂಡಾಗ ಅಮೇರಿಕದ ಸಂವಿಧಾನ ತಿದ್ದುಪಡಿ ತುಂಬ ಕಠಿಣ. It is very, very difficult. Roughly around 20 to 25 amendments they have done over a period of 250 years. ನಾನು ಹೇಳಿದ್ದೀನಿ ಏನಂದರೆ 1789ರಲ್ಲಿ ಆದಂತಹ ಸಂವಿಧಾನ ಇವತ್ತಿನವರೆಗೆ ಒಂದು 25-26 ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿರ್ಬೋದೇ ಹೊರತು 200-225 ವರ್ಷದಲ್ಲಿ. ಭಾರತ ನಾವು 75 ವರ್ಷದ ಕಾಲದಲ್ಲಿ 100ಕ್ಕೂ ಹೆಚ್ಚು ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿದ್ದೀವಿ. ಈ ಕಂಪ್ಯಾರಿಸನ್ ನೋಡಿದ್ರೆ ನಾವೇನನ್ಬೋದು? ಅಮೇರಿಕದ ಸಂವಿಧಾನವು ಕಠಿಣ ಸಂವಿಧಾನವಾಗಿದೆ ಅಥವಾ ಸುಲಭವಾಗಿ ತಿದ್ದುಪಡಿ ಮಾಡಲು ಅಸಾಧ್ಯವಾದ ಸಂವಿಧಾನವಾಗಿದೆ ಅಂಥೇಳಿ ನಾವು ಹೇಳ್ಬೋದು. ಆ ರಿಜಿಡಿಟಿ ಯಾಕೆ ಆಗಿದೆ ಅಂತಂದರೆ, ಅಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ನಲ್ಲಿ ಒಂದು ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತಂದರೆ 3/2 ಬಹುಮತ ಇರಬೇಕು. ನಾವು ಕಾಂಗ್ರೆಸ್ ಅಂತ ಶಬ್ದ ಯೂಸ್ ಮಾಡುವಾಗ ನೀವು ಪಾರ್ಲಿಮೆಂಟು ಅಂತ ತಿಳ್ಕೊಬೇಕು, ಅಮೇರಿಕದ ಪಾರ್ಲಿಮೆಂಟು ಅಂತ. ಅಷ್ಟಲ್ದೇನೆ ಆ ತಿದ್ದುಪಡಿಗೆ 3/4 ರಾಜ್ಯಗಳು, 3/4 ರಾಜ್ಯಗಳು ಅಂದರೆ 3/4 ರಾಜ್ಯಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಆವಾಗ ಮಾತ್ರ ಸಂವಿಧಾನದ ತಿದ್ದುಪಡಿ ಸಾಧ್ಯ. ಅಷ್ಟೇ ಅಲ್ಲ, ಅಲ್ಲಿ ಕೆಲವೊಂದು ಆರ್ಟಿಕಲ್ಗಳಿದ್ದಾವೆ, ಅವನು ತಿದ್ದುಪಡಿ ಮಾಡೋಕ್ಕೆ ಆಗೋದೇ ಇಲ್ಲ. ದೇ ಕೆನಾಟ್ ಬಿ. ಸಂವಿಧಾನದಲ್ಲಿ ಬರೆದ್ಬಿಡಿ ನೋ ಚೇಂಜ್ ಅಟ್ ಆಲ್ ಅಂತೇಳಿ. ಉದಾಹರಣೆಗೆ ಏನು ಹೇಳ್ಬೋದು ಅಂದರೆ, ಈ ನಮ್ಮ ಸಂಸತ್ತಿನ ವ್ಯವಸ್ಥೆಯಲ್ಲಿ, ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಮೇಲ್ಮನೆ ಕೆಳಮನೆ ಅಂತಿದೆ. ಅಲ್ಲಿ ಮೇಲ್ಮನೆಯಲ್ಲಿ ಅಮೇರಿಕದಲ್ಲಿ 50 ರಾಜ್ಯಗಳಿದ್ದಾವೆ. ಅಮೇರಿಕದಲ್ಲಿ ಇನ್ US ದೇರ್ ಆರ್ 50 ಸ್ಟೇಟ್ಸ್. ಈ 50 ಸ್ಟೇಟ್ನಿಂದ ಮೇಲ್ಮನೆಗೆ ಅವರು ಇಬ್ಬಿಬ್ಬರನಂದ್ರೆ total 100 members are elected from each state, whether the state is small or whether state is big. ಏನೇ ಇದ್ದಾಗೂ ಕೂಡ ಇದು ಸಂವಿಧಾನದಲ್ಲಿ ಹೇಳಿಬಿಟ್ಟಿದ್ದಾರೆ. ಇದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಕೆನಾಟ್ ಬಿ ಅಮೆಂಡೆಡ್ ಎಟ್ ಆಲ್. ಎಲ್ಲ ರಾಜ್ಯದಿಂದ ಸಮ ಪ್ರತಿನಿಧಿಗಳಲ್ಲಿ ಬರಬೇಕು. 50 ರಾಜ್ಯಗಳಿಂದ ಪ್ರತಿ ರಾಜ್ಯದಿಂದ ಇಬ್ಬಿಬ್ಬರು ಪ್ರತಿನಿಧಿಗಳು ಬರಬೇಕು ಫಾರ್ ದ ಅಪ್ಪರ್ ಹೌಸ್. ಅಲ್ಲಿ ಸೆನೆಟ್ ಅಂತ ಹೇಳ್ತೀವಿ ನಾವು, ಇನ್ನೊಂದಕ್ಕೆ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತೀವಿ. ಸೆನೆಟ್ನಲ್ಲಿ ಸಮ ಪ್ರತಿನಿಧಿ ತತ್ವವನ್ನು ಮೇಂಟೈನ್ ಮಾಡಿದ್ದಾರೆ ಅವರು. ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಅವರ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಈ ಕಾರಣಗಳನ್ನು ನಾವು ನೋಡಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬಹುದಾಗಿದೆ. ಇವಾಗ ಫ್ಲೆಕ್ಸಿಬಲ್ ಸಂವಿಧಾನಕ್ಕೆ ಬರೋಣ. ಫ್ಲೆಕ್ಸಿಬಲ್ ಸಂವಿಧಾನಕ್ಕೆ ಬರೋದಾದರೆ ನಾನು ಭಾರತ ಸಂವಿಧಾನದ ಉದಾಹರಣೆಯನ್ನು ತೆಗೆದುಕೊಂಡು ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಾರತ ಸಂವಿಧಾನದಲ್ಲಿ ದೇರ್ ಆರ್ ಸರ್ಟನ್ ಆರ್ಟಿಕಲ್ಸ್. ಆರ್ಟಿಕಲ್ 2 to 4. ಈ 2 to 4 ಆರ್ಟಿಕಲಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ಯಾವುದೇ ರಾಜ್ಯವನ್ನು 2 ರಾಜ್ಯಾಗಿ ಮಾಡ್ಬೋದು,
2 ರಾಜ್ಯ ಇರೋದನ್ನು 1 ರಾಜ್ಯ ಮಾಡ್ಬೋದು, ರಾಜ್ಯ ಇದನ್ನು ಕೇಂದ್ರ ಆಡಳಿತ ಪ್ರದೇಶವಾಗಿ ಮಾಡ್ಬೋದು. ಈ ರೀತಿಯಂತಹ ಮಾಡುವಂತಹ ವ್ಯವಸ್ಥೆ ತುಂಬ ಸುಲಭ. ಕೇವಲ ಆರ್ಡಿನರಿ ಮೆಜಾರಿಟಿಯಿಂದ, ಒಂದು ಸಾಮಾನ್ಯ ಕಾನೂನನ್ನು ನಾವು ಸಂಸತ್ತಿನಲ್ಲಿ ಹೇಗೆ ಪಾಸ್ ಮಾಡ್ತೀವೋ, ಸಿಂಪಲ್ ಮೆಜಾರಿಟಿ ಅಂತ ಹೇಳ್ತೀವಿ, ಸರಳ ಬಹುಮತ ಅಂತ ಹೇಳ್ತೀವಿ, ಅದರಿಂದ ನಾವು ಈ ತಿದ್ದುಪಡಿಯನ್ನು ಮಾಡ್ಬೋದು. ಇದು ಸರಳತೆಯನ್ನು ತೋರಿಸ್ತದೆ. ಇಟ್ ಶೋಸ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಫ್ಲೆಕ್ಸಿಬಲ್. ದಿ ಕಾನ್ಸ್ಟಿಟ್ಯೂಷನ್ ಈಸ್ ಫ್ಲೆಕ್ಸಿಬಲ್. ದೆನ್ ಕಮಿಂಗ್ ಬ್ಯಾಕ್ ಟು ನಮ್ಮ ಇದಕ್ಕೆ ನಾವು ಸಂವಿಧಾನ ತಿದ್ದುಪಡಿ ಅಂತಲೂ ಹೇಳೋದಿಲ್ಲ. ಇದನ್ನೇ ನಾವು ಅಮೇರಿಕದ ವಿಷಯದಲ್ಲಿ ಮಾತಾಡೋದಾದರೆ, ಅಮೇರಿಕದ ವಿಷಯದಲ್ಲಿ ರಾಜ್ಯದ ಗಡಿಗಳನ್ನು ಅಥವಾ ರಾಜ್ಯಗಳನ್ನು ವಿಭಾಗಿಸುವಂತಹ ಪ್ರಶ್ನೆಯೇ ಇಲ್ಲ. ದೇರ್ ಇಸ್ ನೋ ಪಾಸಿಬಿಲಿಟಿ ಎಟ್ ಆಲ್. ಅಮೇರಿಕನ್ ಯೂನಿಯನ್ ಈಸ್ ಎ undestructible state units. They cannot divide. But Indian constitution is such that it is having state units which can be destructed, divided, united. Whatever you want you can do by simple majority. ಆದರೆ ನಮ್ಮ ಸಂವಿಧಾನದಲ್ಲಿ ಕಠಿಣತೆಯೂ ಇದೆ. ಭಾರತದ ಸಂವಿಧಾನ ಫ್ಲೆಕ್ಸಿಬಲ್ಲು ಹೌದು, ರಿಜಿಡ್ಡು ಹೌದು. ಫ್ಲೆಕ್ಸಿಬಿಲಿಟಿ ಬಗ್ಗೆ ನಾವು ಮಾತಾಡೋದಾತಂದರೆ ದೆನ್ ವಿ ಹ್ಯಾವ್ ಟು ಟಾಕ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 368. ಅನುಚ್ಛೇದ 368 ನಾವು ನೋಡಿದಾಗ, ಅನುಚ್ಛೇದ 368ರಲ್ಲಿ ನಾವು ಸಂವಿಧಾನದ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದೀವಿ. ತಿದ್ದುಪಡಿ ಈ ತಿದ್ದುಪಡಿಯಲ್ಲಿಯೂ 2 ತೆರನಾದಂತಹ ತಿದ್ದುಪಡಿಗಳಿದ್ದಾವೆ. ಒಂದು ತಿದ್ದುಪಡಿ ಅಂದರೆ ಈ ಸಂವಿಧಾನ ತಿದ್ದುಪಡಿಯನ್ನು ಪ್ರಮುಖವಾಗಿ ಕೇವಲ ಸಂಸತ್ತು ಮಾಡ್ಬೋದು. ರಾಜ್ಯ ವಿಧಾನಮಂಡಲಗಳಿಗೆ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಂಸತ್ತು ತಿದ್ದುಪಡಿ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳಲ್ಲಿ ತಿದ್ದುಪಡಿಯನ್ನು ಅದು 3/2 ಬಹುಮತ ಮತ್ತು ಒಟ್ಟು ಸದಸ್ಯರ ಬಹುಮತ ಇರಬೇಕು. ಕನಿಷ್ಠ ಹಾಜರಿದ್ದವರು ಏನು ಮಾಡಬೇಕು, 3/2 ಮತ ಹಾಕಿದರೆ ತಿದ್ದುಪಡಿ ಆಗುತ್ತೆ. ಆದರೆ ಯಾವ ವಿಷಯದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಷಯ ಇದ್ದರೆ, ಇಫ್ ದೇರ್ ಇಸ್ ಎ ಇಶ್ಯೂ ವೇರ್ ಫೆಡರಲ್ ಸಬ್ಜೆಕ್ಟ್ಸ್ ಆರ್ ದೇರ್, ಫೆಡರಲ್ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಿಸಿದಂತಹ ವಿಷಯಗಳ ಮೇಲೆ ನೀವೇನಾದರೂ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದರೆ, ಅದು ಈ ತಿದ್ದುಪಡಿ ಇಲ್ಲೇನು ಹೇಳಿದೆ ಈ ಪದ್ಧತಿಯಂತೆ ಆಗಬೇಕು. ಆದಮೇಲೆ ಅದು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅದನ್ನು ರೆಟಿಫೈ ಮಾಡಬೇಕು. ಅಂದರೆ ಅವರು ತಮ್ಮ ವಿಧಾನ ಮಂಡಲಗಳಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಆವಾಗ ಅದು ತಿದ್ದುಪಡಿ ಆಗುತ್ತೆ. ಅಂದರೆ ಇಲ್ಲಿ ನಾವು ರಿಜಿಡಿಟಿಯನ್ನು ಕಾಣ್ಬೋದು, ಕಠಿಣತೆಯನ್ನು ಕಾಣ್ಬೋದು. ಅಂದರೆ ಭಾರತದ ಸಂವಿಧಾನ ಸುಲಭವೂ ಹೌದು ಮತ್ತು ರಿಜಿಡ್ಡು ಹೌದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೋತ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್. Flexible and rigid. If you consider Australia or US, that is rigid only, not flexible. So this is the explanation for flexible and rigid constitutions. So now let us move forward. The next is evolved constitution and URS. This is only, I think it's the name of a unwritten constitution which is explained by another concept. Evolved means ವಿಕಸನಗೊಂಡ ಸಂವಿಧಾನ. ಇದೆಂಥ ಸಂವಿಧಾನ ಇದು? ವಿಕಸನಗೊಂಡ ಸಂವಿಧಾನ. Result show that it's a result of a slow and gradual process. It is a result of a slow and gradual process. ವಿಕಸನ, ನಿಧಾನವಾಗಿ ಒಂದು ವ್ಯವಸ್ಥೆ ಬೆಳೀತಾ ಬರ್ತದೆ. ಈ ಸಂವಿಧಾನಿಕ ವ್ಯವಸ್ಥೆ ಬೆಳ್ಕೊಂಡು ಬರ್ತದೆ. ಅದಕ್ಕೆ ನಾವೇನಂತೀವಿ, ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಏನ್ಷಿಯಂಟ್ ಪ್ರಾಕ್ಟೀಸಸ್ ಆರ್ ಫಾಲೋಡ್. ನಾನು ಹೇಳಿದ್ನಲ್ಲ, ಪ್ರಾಚೀನ ಪದ್ಧತಿಗಳನ್ನು, ಅಂದರೆ ಹಿಂದೆ ಇರುವಂತಹ ಸರ್ಕಾರಗಳು ಅನುಸರಿಸಿದಂತಹ ಪದ್ಧತಿಗಳನ್ನು ಮುಂದುವರಿಸುವುದು. ಅದರಲ್ಲಿ ಇಂಪ್ರೂವ್ಮೆಂಟಿನೊಂದಿಗೆ ನಾವು ಅದನ್ನು ಮುಂದುವರಿಸಿದ್ವು. ಇದಕ್ಕೆ ನಾವು ಟೈಮ್ ಟೆಸ್ಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಸ್ಟಮ್ಸ್ ಫಾಲೋಡ್ ಆರ್ ಕಾಲ್ಡ್ ಕನ್ವೆನ್ಷನ್ಸ್. ನೋಡಿ, ಇಲ್ಲಿ ಸಂಪ್ರದಾಯಗಳು ಅಂತ ಹೇಳ್ತೇವೆ ನಾವು. ಸಂಪ್ರದಾಯಗಳೆಂದ್ರೇನು? ಆಯಾ ಕಾಲಕ್ಕೆ ತಕ್ಕಂತೆ ಅದು ಸರಿ ಎನಿಸುವ ರೀತಿಯಲ್ಲಿ ನಡೆದು ಬಂದಂತಹ ರೂಢಿಗಳನ್ನು ನಾವು ಕನ್ವೆನ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ಸನ್ನು
ನಾವಿಲ್ಲಿ ಫಾಲೋ ಮಾಡ್ತೀವಿ. ಸಿ ಹೌ ಇಟ್ ಈಸ್ ಹ್ಯಾಪನಿಂಗ್? ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಪ್ರಾಕ್ಟಿಕಲ್ ವಿಸ್ಡಮ್ ಆಫ್ ದ ಪೀಪಲ್. ನಿಜವಾಗಿ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಜಾಣತನದ ನಿರ್ಧಾರಗಳೇನಿದಾವಲ್ಲ, ಅಂದರೆ ವಿ ಕ್ಯಾನ್ ಸೇ ಜಜ್ಮೆಂಟ್ಸ್, ರೀಸನ್ಡ್ ಜಜ್ಮೆಂಟ್ಸ್ ಆನ್ ಇಂಟರ್ಪ್ರಿಟೇಷನ್ ಆಫ್ ವೇರಿಯಸ್ ಲಾಸ್ ವಿಲ್ ಅಲ್ಟಿಮೇಟ್ಲಿ ರಿಸಲ್ಟ್ ಇನ್ ಟು ದ ಮೆಥಡ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎ ವಿ ಡೈಸಿ ಅವರು ಒಂದು ಕಾನ್ಸೆಪ್ಟ್ ಬರುತ್ತೆ, ರೂಲ್ ಆಫ್ ಲಾ ಕಾನ್ಸೆಪ್ಟಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಹಿ ಹ್ಯಾಸ್ ರಿಟನ್ ಎ ಬುಕ್ ದ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ದ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರೆದಂತಹ ಎ ವಿ ಡೈಸಿ ಅವರ ಪುಸ್ತಕದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿ ದಿ ಕಾನ್ಸೆಪ್ಟ್ ಈಸ್ ಎವ್ರಿಬಡಿ ಶುಡ್ ಒಬೇ ಲಾ, ದೆನ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಆ್ಯಂಡ್ ದ ಫೈನಲಿ ವಾಟ್ ವಿ ಸೇ ಈಸ್ ಇಟ್ ಈಸ್ ಎ ಜಡ್ಜ್ಮೇಡ್ ಲಾ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಈಸ್ ಎ ಜಡ್ಜ್ಮೇಡ್ ಲಾ ಅಂದರೆ ಏನು ಹೇಳ್ತೀವಿ ನಾವು, ಪ್ರಾಕ್ಟಿಕಲ್ ವಿಸ್ಡಮ್ ಆಫ್ ಪೀಪಲ್ ಅನ್ನೋದನ್ನು ನಾವು ಆ ರೀತಿ ಹೇಳ್ಬೋದು. ಎ ವಿ ಡೈಸಿ ಅವರ ಕಾನ್ಸೆಪ್ಟ್ ಇದು ಅನ್ನೋದನ್ನು ಹೇಳ್ತಾ, ಮತ್ತೆ ನಾವು ಉದಾಹರಣೆಯನ್ನು ಇಲ್ಲಿ ಬ್ರಿಟನ್ ದೇಶವನ್ನೇ ಕೊಡಬೇಕಾಗುತ್ತೆ, ಯುನೈಟೆಡ್ ಕಿಂಗ್ಡಮ್ನ ಎಕ್ಸಾಂಪಲನ್ನೇ ಕೊಡಬೇಕಾಗುತ್ತೆ. ದಿಸ್ ಈಸ್ ವಾಟ್ ಈಸ್ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ದೆನ್ ಕಮ್ಸ್ ದಿ ಫೆಡರಲ್ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ type of a constitution. When I talk about federal constitution, we have to understand what is meant by federal. There are two sort of a democratic systems or the governance systems, right? The governance system, one system is democratic system, governance ಅಥವಾ ಆಡಳಿತ. ಇದರಲ್ಲಿ ಎರಡು ಥರ, ಒಂದು ಡೆಮೋಕ್ರೆಟಿಕ್, ಇನ್ನೊಂದು ಕಿಂಗ್ಶಿಪ್. ಈ ರಾಜಾಡಳಿತ ಮತ್ತು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಎರಡು ವಿಧಗಳು, ಒಂದು ಯುನಿಟರಿ, ಇನ್ನೊಂದು ಫೆಡರಲ್. ಇನ್ನೊಂದು ಫೆಡರಲ್ ಮತ್ತು ಯುನಿಟರಿ. ನೋಡಿ, ಈ ಆಡಳಿತ ವ್ಯವಸ್ಥೆಯಲ್ಲಿ ಕಿಂಗ್ಶಿಪ್ ನಮ್ಮ ಸಬ್ಜೆಕ್ಟ್ ಅಲ್ಲ, ನಾವು ಇದನ್ನು ಬಿಟ್ಟು ಬಿಡ್ತೀನಿ. ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡು ವ್ಯವಸ್ಥೆ, ಒಂದು ಯುನಿಟರಿ ವ್ಯವಸ್ಥೆ, ಒಂದು ಫೆಡರಲ್ ವ್ಯವಸ್ಥೆ. ಯುನಿಟರಿ ವ್ಯವಸ್ಥೆಯಲ್ಲಿ ಒಂದೇ ಹಂತದ ಸರ್ಕಾರ ಇರುತ್ತೆ, ಒಂದೇ ಹಂತದ ಚುನಾಯಿತ ಸರ್ಕಾರ. ಆ ಸರ್ಕಾರ ಕೆಳಹಂತದಲ್ಲಿ ನಾಮಿನೇಟ್ ಮಾಡ್ಬೋದು, ಆದರೆ ಚುನಾಯಿತ ಸರ್ಕಾರಗಳಿರೋದು ಒಂದೇ ಹಂತದ ಸರ್ಕಾರ ಇರುತ್ತೆ. ಅದಕ್ಕೆ ನಾವು ಯುನಿಟರಿ ಅಂತ ಹೇಳ್ತೀವಿ. ಈಗ ಯುನಿಟರಿ ಅಥವಾ ಏನು ಹೇಳ್ಬೋದು ನಾವು ಅದಕ್ಕೆ ಅಂತಂದರೆ, ಯುನಿಟರಿ ಅಂದರೆ ಏಕೀಕೃತ ಸಂವಿಧಾನ ಯುನಿಟರಿ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಒಂದೇ ಹಂತದ ಸರ್ಕಾರ ಇರುತ್ತೆ. ಇನ್ನೊಂದು ಒಕ್ಕೂಟ ಸರ್ಕಾರ ಅಂದರೆ ಬಹು ಹಂತದ ಸರ್ಕಾರಕ್ಕೆ ನಾವು ಎಲ್ಲಿ ಹೋಗೋದು ಬೇಡ, ನಮ್ಮದೇ ಉದಾಹರಣೆ. ಮೊದಲು ಅಂದರೆ 73-74ನೇ ಸಂವಿಧಾನ ತಿದ್ದುಪಡಿ ಆಗುವುದಕ್ಕಿಂತ ಮೊದಲು ನಾವು ಎರಡು ಹಂತದ ಸರ್ಕಾರವನ್ನು ಹೊಂದಿದ್ವಿ. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಎರಡು ಹಂತದ ಆಡಳಿತ ವ್ಯವಸ್ಥೆ. ಈಗ ನಾವು 3 ಹಂತದ ಆಡಳಿತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಗಾಂಧೀಜಿಯ ಕನಸನ್ನು ನನಸು ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಕೇಂದ್ರ ಮಟ್ಟದಲ್ಲಿ ಒಂದು ಸರ್ಕಾರ, ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಮುನ್ಸಿಪಾಲಿಟಿ ಅಂತ ಹೇಳ್ತೀವಿ, ಅದು 3ನೇ ಹಂತದ ಸರ್ಕಾರ. ಈ ತೆರನಾದಂತಹ ಸರ್ಕಾರಕ್ಕೆ ನಾವೇನು ಹೇಳ್ಬೋದು ಅಂದರೆ ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಅಂತ ಹೇಳ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಮಿನಿಮಮ್ 2 levels of government. So in India, or for that matter, if you go to the United States, there are 2 levels of government. ಅದು ನೀವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಕ್ಕೆ ಹೋದರೆ ಇನ್ನೂ ವಿಶೇಷ ಏನಂತಂದರೆ, ಅಮೇರಿಕದಲ್ಲಿ ಪ್ರತಿ ರಾಜ್ಯಕ್ಕೆ ಒಂದೊಂದು ಸಂವಿಧಾನ ಬೇರೆ ಇದೆ ಮತ್ತು ಒಕ್ಕೂಟ ಸಂವಿಧಾನ ಬೇರೆ ಇದೆ. ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಸಪರೇಟ್ಲಿ, ಎ ಫೆಡರಲ್ ಕೋರ್ಟ್ ಆ್ಯಂಡ್ ಸ್ಟೇಟ್ ಕೋರ್ಟ್ ಸಪರೇಟ್ಲಿ, ಫೆಡರಲ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಸ್ಟೇಟ್ ಸುಪ್ರೀಂ ಕೋರ್ಟ್ ಸಪರೇಟ್ಲಿ, 2 ಸಿಟಿಸನ್ಶಿಪ್ ಆಫ್ ಎ ಸ್ಟೇಟ್ ಆ್ಯಂಡ್ ಫೆಡರಲ್ ಸಿಟಿಸನ್ಶಿಪ್. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಅಮೇರಿಕದಲ್ಲಿ ಕಾಣ್ತೀವಿ. ಅದಕ್ಕೆ ನಾವು ಟ್ರೂ ಫೆಡರಲಿಸಮ್ ಅಂತಲೂ ಹೇಳ್ಬೋದು. ದಿಸ್ ಟ್ರೂ ಫೆಡರಲಿಸಮ್ನ ನೀವೆಲ್ಲಿ ಕಾಣ್ಬೋದು ಅಂದರೆ USA ನಲ್ಲಿ ಕಾಣ್ಬೋದು. ಯು ಕ್ಯಾನ್ ಫೈಂಡ್ ಇಟ್
ಇನ್ USA. ಇತ್ತಿತ್ತಲಾಗಿ 2019 ಆಗಸ್ಟ್ಗಿಂತ ಮೊದಲು ನೀವು ಭಾರತವನ್ನು ನೋಡೋದಾದರೂ ನಮಗೆ JNKಗೆ ಒಂದು ಸಂವಿಧಾನ ಬೇರೆ ಇತ್ತು, ಭಾರತಕ್ಕೆ ಒಂದು ಸಂವಿಧಾನ ಬೇರೆ ಇತ್ತು. ಆದರೆ ಒಂದೇ ಒಂದು ರಾಜ್ಯಕ್ಕೆ ಆ ವ್ಯವಸ್ಥೆ ಇರುವುದನ್ನು ನಾವು ಅನುಚ್ಛೇದ 371 ಅಮಾನತುಗೊಳಿಸಿ ಅಥವಾ ತೆಗೆದುಹಾಕಿ ಇವಾಗ ಆ ವ್ಯವಸ್ಥೆಯನ್ನು ಭಾರತದಲ್ಲಿ ನಾವು ಇಟ್ಟಿಲ್ಲ. ಎಲ್ಲ ರಾಜ್ಯಗಳು ಈಗ ಒಂದೇ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಮತ್ತೆ ಈ ವಿಷಯಕ್ಕೆ ಬರೋಣ. ಫೆಡರಲ್ ಸಂವಿಧಾನ ಅಂದರೆ ಮಿನಿಮಮ್ 2 ಹಂತದ ಸರ್ಕಾರಗಳಿರ್ತವೆ. ಮತ್ತು ಈ ಫೆಡರಲ್ ಕಾನ್ಸ್ಟಿಟ್ಯೂಷನಲ್ಲಿ ದಿಸ್ ಕಂಟೆಂಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ದಿಸ್ ಕಂಟೆಂಟ್ ಈಸ್ ಎ ಲಿಖಿತ ರೂಪದಲ್ಲಿರಬೇಕು. ನೋಡಿ, ಯುನಿಟರಿ ಕಾನೂನು ಸಂವಿಧಾನ ಇದೆಯಲ್ವಾ, ಅದರಲ್ಲಿ ಲಿಖಿತವಾಗಿರ್ಬೇಕಂತೇನಿಲ್ಲ, ಸರ್ಕಾರ ಒಂದೇ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಅಧಿಕಾರದ ಹಂಚಿಕೆಯ ಪ್ರಶ್ನೆ ಇರುವುದಿಲ್ಲ. ಆದರೆ ಫೆಡರಲ್ ಸಂವಿಧಾನದಲ್ಲಿ ಅಥವಾ ಒಕ್ಕೂಟ ಸಂವಿಧಾನದಲ್ಲಿ, ನಾವಿದನ್ನು ಒಕ್ಕೂಟ ಅಂತ ಹೇಳ್ಬೋದು, ಒಕ್ಕೂಟ ಸಂವಿಧಾನದಲ್ಲಿ ಸಂವಿಧಾನವು ಲಿಖಿತವಾಗಿರುವುದು ಕಡ್ಡಾಯವಾಗಿದೆ. ಸಂವಿಧಾನವು ಲಿಖಿತವಾಗಿರುವುದು ಕಡ್ಡಾಯವಾಗಿದೆ. ಯಾಕೆ ಅಂತ ಹೇಳಿ ನಾವು ಪ್ರಶ್ನೆ ಕೇಳೋದಾದರೆ, ಅಧಿಕಾರ ವಿಂಗಡಣೆಯ ವಿಷಯದಲ್ಲಿ ಯಾವುದೇ ಕನ್ಫ್ಯೂಷನ್ ಇರಬಾರ್ದು, ಸಂಶಯ ಇರಬಾರ್ದು. ಯಾವ ಅಧಿಕಾರ ಯಾರಿಗೆ ಅನ್ನೋದು ನಿಖರವಾಗಿ ಹೇಳಲ್ಪಡಬೇಕು. ನಿಖರವಾಗಿ ಹೇಳಲ್ಪಡಬೇಕಂದ್ರೆ ಅದು ಸಂವಿಧಾನದ ಮೂಲಕವೇ ಹೇಳಲಿಕ್ಕೆ ಸಾಧ್ಯ ಹೊರತು ಬೇರೆ ರೀತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದು ಲಿಖಿತವಾಗಿರಬೇಕು. ನೀವು ಭಾರತವನ್ನು ತೆಗೆದುಕೊಂಡಾಗ ನಮಗಿಲ್ಲಿ ಶೆಡ್ಯೂಲ್ 7 ಅಂತ ಹೇಳ್ತೀವಿ ನಾವು, ಶೆಡ್ಯೂಲ್ 7. ಈ ಶೆಡ್ಯೂಲ್ 7ನಲ್ಲಿ ನಾವು 3 ಲಿಸ್ಟ್ ಮಾಡಿದ್ದೀವಿ. ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3, 3 ಲಿಸ್ಟ್ ಮಾಡಿದ್ದೀವಿ. ಈ 3 ಲಿಸ್ಟ್ನಲ್ಲಿ ಈ ಲಿಸ್ಟ್ 1ಗೆ ನಾವು ಕೇಂದ್ರ ಪಟ್ಟಿ ಅಂತ ಹೇಳ್ತೀವಿ, ಲಿಸ್ಟ್ 2ಗೆ ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ, ಲಿಸ್ಟ್ 3ಗೆ ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ದ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ದಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಿ. ಈ ಸ್ಟೇಟ್ ಲಿಸ್ಟಲ್ಲಿ ಕೇಂದ್ರಕ್ಕೆ ಅಧಿಕಾರ ಮಾಡೋ ಹಕ್ಕಿಲ್ಲ, ಮತ್ತು ಯೂನಿಯನ್ ಲಿಸ್ಟಲ್ಲಿ ರಾಜ್ಯಕ್ಕೆ ಕಾನೂನು ಮಾಡುವ ಅಧಿಕಾರ ಇಲ್ಲ, ಅವು ಸಪರೇಟ್. ಈ ರೀತಿಯಾದಂತಹ ಅಧಿಕಾರದ ವಿಂಗಡಣೆಯನ್ನು ನಿಖರವಾಗಿ ಮಾಡುವ ಅವಶ್ಯಕತೆ ಇರುವುದರಿಂದ ಆ ಸಂವಿಧಾನವು ಲಿಖಿತವಾಗಿರುವುದು ಅವಶ್ಯಕತೆ ಇದೆ. ಅಂದರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಎನ್ ಎಸೆನ್ಷಿಯಲ್ ಫೀಚರ್ ಆಫ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಓಕೆ. ಆಮೇಲೆ ಅಡಾಪ್ಟೆಡ್ ಫಾರ್ ಲಾರ್ಜರ್ ನೇಷನ್ಸ್. ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ದೇಶಗಳಿಗೆ ಇದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅವಶ್ಯಕ ಇದೆ. ಯಾಕೆ ಅಂತಂದರೆ ದೇಶ ವಿಸ್ತಾರವಾದಂತೆ, ದೇಶದ ಕ್ಷೇತ್ರ ದೊಡ್ಡದಾದಂತೆ, ಜನರ ನಡೆನುಡಿಗಳು, ಭಾಷೆಗಳು, ಅವರು ಸಂಸ್ಕೃತಿಗಳು ಇವೆಲ್ಲ ಬೇರೆ ಬೇರೆ ರೀತಿಯಾಗಿರುವುದರಿಂದ ಒಂದೇ ತೆರನಾದ ಆಡಳಿತ ಎಲ್ಲರಿಗೂ ಸರಿ ಹೋಗದೇ ಇರಬಹುದು. ಆದರೆ ಅದನ್ನು ನಾವು ಒಕ್ಕೂಟ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಸ್ಥಾನೀಯವಾಗಿ ಇರ್ತಕ್ಕಂತಹ ಏನು ಅವರ ಸಂಸ್ಕೃತಿ ಏನಿದೆ ಅದನ್ನು ರಾಜ್ಯ ಸರ್ಕಾರಗಳು ಸರಿ ಮಾಡಿಕೊಡ್ತವೆ, ಅಥವಾ ಪ್ರೊವಿನ್ಷಿಯಲ್ ಗೌರ್ಮೆಂಟ್ಗಳು ಅದನ್ನು ಸರಿ ಮಾಡ್ತವೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಫೆಡರಲ್ ವ್ಯವಸ್ಥೆಯನ್ನು, ಫೆಡರಲ್ ಕಾನ್ಸ್ಟಿಟ್ಯೂಷನ್ನ ಉಪಯೋಗಿಸ್ತೀವಿ. ಹಾಗೆ ಮುಂದುವರೆದು ಯುನಿಟರಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಹೇಳೋದಾದರೆ, ಯುನಿಟರಿ ಕಾನ್ಸ್ಟಿಟ್ಯೂಷನ್ನಲ್ಲಿ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಓನ್ಲಿ 1 ಲೆವೆಲ್ ಆಫ್ ಗೌರ್ಮೆಂಟ್. ಕೇವಲ ಒಂದೇ ಒಂದು ಹಂತದ ಸರ್ಕಾರ ಅಲ್ಲಿರುತ್ತೆ. ಇದಕ್ಕೆ ಮತ್ತೆ ಉದಾಹರಣೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟಿಷ್ ವ್ಯವಸ್ಥೆ ಅಂತ ಹೇಳ್ಬೋದು ನಾವು. ಆ್ಯಂಡ್ ಇಟ್ ಈಸ್ ಸೂಟೇಬಲ್ ಫಾರ್ ಸ್ಮಾಲ್ ನೇಷನ್ಸ್. ಸಣ್ಣ ಸಣ್ಣ ದೇಶಗಳಿಗೆ ಇದು ಅನುಕೂಲ. ಸಿಂಗಾಪುರ್, ಯುನೈಟೆಡ್ ಕಿಂಗ್ಡಮ್, ಈ ರೀತಿಯಾದಂತಹ ಸಣ್ಣ ದೇಶಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಅನುಸರಿಸ್ತೀವಿ. ಯುನಿಟರಿ ಕಾನ್ಸ್ಟಿಟ್ಯೂಷನ್ ಲಿಖಿತವಾಗಿರ್ಬೋದು, ಲಿಖಿತವಲ್ಲದೇ ಇರ್ಬೋದು. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಥವಾ ಏಕೀಕೃತ ಸಂವಿಧಾನದಲ್ಲಿ ಅದು ಲಿಖಿತವಾಗಿರಬೇಕಂತಕ್ಕಂತಹ ನಿರ್ಬಂಧ ಏನಿಲ್ಲ. ದೇರ್ ಇಸ್ ನೋ ಕಂಡೀಷನ್ ದ್ಯಾಟ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಇನ್ ಎ ರಿಟರ್ನ್ ಫಾರ್ಮ್ if it is unitary. The basic question is division of power between central government and state government is not involved in this sort of a constitution. Right? ಇದನ್ನು ನಾವು ಇಲ್ಲಿ ನೋಡಿದ್ದೀವಿ. ಇನ್ನು ಮುಂದುವರೆದು enacted
ಕಾನ್ಸ್ಟಿಟ್ಯೂಷನ್, ಮ್ಯಾನ್ ಮೇಡ್ ಕಾನ್ಸ್ಟಿಟ್ಯೂಷನ್, ನನ್ನ ಪ್ರಕಾರ ಇದೇನು ಅಂಥ ಇಂಪಾರ್ಟೆಂಟ್ ಅಲ್ಲ. ಇಟ್ ಲುಕ್ಸ್ ಲೈಕ್ ಎ ದಿಸ್ ಒನ್ ಓನ್ಲಿ ರಿಪಿಟೇಷನ್ ಆಫ್ ದ ಓಲ್ಡ್ ಥಿಂಗ್, ರಿಸಲ್ಟ್ ಆಫ್ ಡೆಲಿಬ್ರೇಷನ್ ಆಫ್ ಗ್ರೂಪ್ ಆಫ್ ಪೀಪಲ್ ಅಪಾಯಿಂಟೆಡ್. ಜನರು ಸೇರಿ ಬರೀತಾರಲ್ವ, ಅದಕ್ಕೆ ನಾವು ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನು ಅನ್ಬೋದು, ಮ್ಯಾನ್ ಮೇಡ್ ಕಾನ್ಸ್ಟಿಟ್ಯೂಷನ್ನು ಅಂತೇಳಿ ಹೇಳಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಹಾಗಿದ್ರೆ ನಾವು ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಅತಿ ಮುಖ್ಯವಾಗಿ ಏನು ತಗೋಬೇಕು ಅಂತಂದರೆ ರಿಟನ್, ಅನ್ರಿಟನ್, ಓಕೆ, ಫೆಡರಲ್, ಯುನಿಟರಿ, ಇವಾಲ್ಡ್ ಕಾನ್ಸ್ಟಿಟ್ಯೂಷನ್. ಈ ರೀತಿಯಾದಂತಹ ಈ ವಿಧಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ವಿವರಿಸಿದರೆ ಸಂವಿಧಾನದ ಬಗೆಗಳನ್ನು ಹೇಳಿದ ಹಾಗೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಸಂವಿಧಾನದ ಬಗೆಗಳನ್ನು ಅಥವಾ ವಿಧಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಮಗೆ ಯಾಕಿದೆ ಅಂತಂದರೆ, ಮುಂದಿನ ಹಂತದಲ್ಲಿ ನಾವು ಭಾರತದ ಸಂವಿಧಾನದ ಎಲ್ಲ ವಿಚಾರಗಳನ್ನು ಪ್ರಾರಂಭ ಮಾಡಿ ನಾವು ಹೇಳೋದಾದರೆ, ನಾವು ಸಿಟಿಜನ್ಶಿಪ್ ಅಂದರೆ ನಾಗರಿಕತ್ವ ಅಂದರೆ ಏನು ಅನ್ನೋದನ್ನು ಕಲಿತೀವಿ, ಮೂಲಭೂತ ಹಕ್ಕುಗಳಂದರೆ ಏನು ಅನ್ನೋದನ್ನು ಕಲಿತೀವಿ, ತದನಂತರದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳೇನು ಅನ್ನೋದನ್ನು ಮತ್ತು ನಮ್ಮ ಮೂಲಭೂತ ಕರ್ತವ್ಯಗಳು ಅನ್ನೋದು ಏನನ್ನು ನಾವು ಈ ಒಂದು ಸೆಮಿಸ್ಟರ್ ವಿಭಾಗದಲ್ಲಿ ಕಲಿಯೋದಲ್ಲದೆ, ಮುಂದಿನ ಸೆಮಿಸ್ಟರ್ ವಿಭಾಗದಲ್ಲಿ ಈ ಸಂವಿಧಾನದ ಉಳಿದ ಎಲ್ಲ ಪ್ರಾವಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಿರೋದ್ರಿಂದ ಈ ಸಂವಿಧಾನದ ವ್ಯಾಖ್ಯಾನ ಮತ್ತು ಈ ಸಂವಿಧಾನದ ಬಗೆಗಳನ್ನು ತಿಳಿದುಕೊಳ್ಳುವುದು ನಮಗೆ ಅವಶ್ಯಕತೆ ಇದೆ. ಇದರ ಮೇಲೆ ನಿಮಗೆ ಒಂದು ಪೂರ್ಣ ಪ್ರಮಾಣದ ಪ್ರಶ್ನೆ ಅಂದರೆ ಲಾಂಗ್ ಆನ್ಸರ್ ನಿಮಗೆ ಕ್ವಶನ್ ನಿಮಗೆ ಕೇಳುವಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ರಿಟನ್ ಕಾನ್ಸ್ಟಿಟ್ಯೂಷನ್ ಅಥವಾ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಇವಾಲ್ಡ್ ಕಾನ್ಸ್ಟಿಟ್ಯೂಷನ್ ಇವುಗಳನ್ನು ನಿಮ್ಮ ಶಾರ್ಟ್ ನೋಟ್ಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.